How are you, Mr. Lankesh? Getting better, Mr. Lokesh. Very good. How are you, audience? Noise pollution. Super. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕ್ ಇಸ್ ಪವರ್ಡ್ ಬೈ ಲಯನ್ ಡೆತ್ ಸಿರಪ್. ಶೋ ಇನ್ನು ಸ್ಟಾರ್ಟ್ ಮಾಡಿ. ಯಾರು ಇನ್ನ ಮಲಗಿರೋದು? ಎದಳ ಓ ಆಗ್ಲೇ ಬೆಳಕರ್ದು ಬಿಡ್ತಾ ಅಪ್ಪ. ಬೆಳಕರ್ದು ಮತ್ತೆ ಕತ್ಲಾಗಿ 8 ಗಂಟೆ ಆಗಿದೆ. ಸ್ಟಾರ್ಟ್ ಮಾಡಿದೀನಿ. ಏನೋ ಇಲ್ಲಿನ ಬಂದು ಬಿದ್ಕೊಂಡಿದ್ಯಲ್ಲ ಅಪ್ಪ. ಪುಣ್ಯಕ್ಕೆ ಇಲ್ಲಿ ಬಂದ್ ಬಿದ್ದಿದ್ದೀನಿ. ನೆನ್ನೆ ರಾತ್ರಿ ನಾನು ಎಲ್ಲಿ ಬಿದ್ದಿದ್ದೆ ಅಂತ ನೀ ಕೇಳ್ಬಿಟ್ರೆ ಹಂಗೆ ನಿನ್ ಕರ್ಳು ಕಿವುಚ್ಕೊಂಡ ಅಷ್ಟೊಂದೆಲ್ಲ ಆಳವಾಗಿ ಎಲ್ಲಪ್ಪ ಬಿದ್ದಿದೆ ನೀನು. ಇದನ್ನಲ್ಲಪ್ಪ ನಿಮ್ ಗುಂಡು ಮಾವ ನೆನ್ನೆ ರಾತ್ರಿ ಬಾರಲ್ಲಿ ಎಣ್ಣೆ ಹೊಡೆದು ಒಬ್ಬ ರೌಡಿ ಜೊತೆ ಕಿರಿಕ್ ಮಾಡ್ಕೊಬಿಟ್ಟಾನೆ. ಯಾವ ರೌಡಿ? ಅದೇ ಕೊಬ್ರ ಒಂದು ಸಲ ಅವ್ನ್ ಗುರಾಯಿಸಿದ್ರೆ ಆವಾಜ್ ಹಾಕಿದ್ರೆ 1 2 ಎಲ್ಲೋ ಆಗ್ಬಿಡುತ್ತಲ್ಲ. ಅದೇ ತಲ್ಕೆಟ್ಟು ಗುಂಡ ಹೊಡೆದ್ರೆ ಮೂಳೆ ಎಲ್ಲ ಮುರಿದೋಗಲ್ವಾ? ಅದೇ ಕ್ವಾರ್ಟರ್ ಲೇಔಟ್ ಪಕ್ಕದಲ್ಲಿ ಮ್ಯಾಟ್ರು ಕಾಲೋನಿ ಇದೆಯಲ್ಲ, ಅದರಲ್ಲಿರೋ ಶೂಟ್ರು ಸೀನಪ್ಪ. ಓ ಶೂಟು ಸೀನಪ್ಪ. ಅವನು ಯಾರೋ ನನಗೆ ಗೊತ್ತಿಲ್ಲ ಕಣ. ಗೊತ್ತಿರೋ ನಂಗೆ ಅಂದೆ. ಯೋಚನೆ ಮಾಡಿದೆ. ಓ ಗೊತ್ತಾಗ್ಲಿಲ್ಲ ಅಂತ ಆಮೇಲೆ ಹೇಳಿದೆ. ಹೌದು, ಅವನು ಹೊಡೆದ್ರೆ ಏನೇನಾಗುತ್ತೆ ಅಂತ ಇಷ್ಟೊಂದೆಲ್ಲ ಡೀಟೇಲ್ ಆಗಿ ಹೇಳ್ತಿದ್ದಲ್ಲ. ನಿಂಗೆ ಬಾರಿ ಫ್ರೆಂಡಾ? ನನಗೆ ಇಕ್ಕದವನು ಅವನೇ ಅಪ್ಪ. ಅವನು ನೀನ್ ಹೊಡೆದ್ನ? ಕಂಗ್ರಾಟ್ಸ್ ಕಂಗ್ರಾಟ್ಸ್ ಕಂಗ್ರಾಟ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು. ಏನ್ ಕಂಗ್ರಾಟ್ಸ್? ಏನೋ ನಾನೇ ನಿನ್ಗೆ ಹಾಕೊಂಡು ಇಕ್ಕಣ ಅಂತ ಇದ್ದೆ. ಅಷ್ಟ್ರಲ್ಲಿ ಅವ್ನು ಬಂದು ನಿನ್ಗೆ ಇಕ್ಕಿದಾನಲ್ಲ, ಅದು ಸೂಪರ್. ಅವಾಗ ಈ ತರ ಇವನ್ಗೆ ಇಕ್ತಾ ಇದ್ರೆ ಒಂಥರ ನೀನು ಕರೆಕ್ಟ್ ಟ್ರ್ಯಾಕ್ ಅಲ್ಲಿ ಇರ್ತೀಯ. ಏನ್ ಮಾತಾಡ್ತೀಯ ಕೊಬ್ರ? ದಿನ ಇಷ್ಟು ದಿನದಿಂದ ನಿನ್ ಮನೇಲಿ ಇದೀನಿ, ಕರ್ದು ಒಂದಿನ ಅನ್ನ ಇಕ್ಲಿಲ್ಲ. ಇದಕ್ ಮಾತ್ರ ಇಕ್ತೀನಿ ಅಂತ ಬಂದ್ಬಿಡ್ತೀಯಲ್ಲ. ನನ್ನ ಹಣೆ ಬರ. ನಮ್ಮವ್ವ ಊರಲ್ಲಿದ್ದಾಗ ಊಟಕ್ಕೆ ಇಟ್ಬಿಟ್ಟು ಆಗಾಗ್ ಬಂದು ಇನ್ ಸ್ವಲ್ಪ ಇಕ್ಕಿಸ್ಕೊಳೋ ಅಂತಿದ್ಲು. ನನ್ ಕರ್ಮ ಆ ನಮ್ಮವ್ವ ಹೇಳಿ ಡೈಲಾಗು ಆಶೀರ್ವಾದ ಆಗ್ಬಿಟ್ಟು ಸಿಕ್ದವ್ರ ಕೈಲೆಲ್ಲ ಇಕ್ಕಿಸ್ಕೊಳಂಗ ಆಗ್ಬಿಟ್ಟೈತ ಕೊಬ್ರ. ಅದ ಕಣ, ಇವಾಗ ನಮ್ಮ ಮಾವ ಕಿರಿಕ್ ಮಾಡ್ಕೊಂಡಿದ್ದಕ್ಕೆ ಅವ್ರಿಗೆ ಇಕ್ಬೇಕು, ನೀನ್ ಯಾಕೆ ಇಕ್ಕಿದ್ರು? ಆ ರೌಡಿ ಜೊತೆ ಕಿರಿಕ್ ಮಾಡ್ಕೊಬಿಟ್ಟು ನೀನು ಗಂಡ್ಸೆ ಆಗಿದ್ರೆ ನನ್ನ ನುಡುಕಂಬಂದ್ ಹೊಡಿ ಅಂತ ಹೇಳ್ಬಿಟ್ಟು ಅದ ನಿಮ್ಮ ಮಾವ. ಓ ಅವನು ಹೇಳಿದ್ದ. ನೀನ್ ಯಾರಿಗ ಅವಾಜ್ ಹಾಕ್ತೀನಿ ಅನ್ಕೋ. ನಾನು ಯಾರ್ಗ ಅವಾಜ್ ಹಾಕ್ತಪ್ಪ? ಈಗ ತಾನೇ ಇಕ್ಕಿಸ್ಕೊಂಬಂದಿದ್ದೀನಿ. ಅವ್ನು ಅವಾಜ್ ಹಾಕಿದ್ದು. ಓಕೆ ಸರಿ. ಅವನು ನಮ್ಮ ಮಾವನ್ ತಾನೇ ಹುಡ್ಕೊಂಬಂದ್ ಹೊಡಿಬೇಕು, ನೀನ್ ಯಾಕೆ ಹೊಡ್ದ ಹೇಳು? ನಿಮ್ ಮಾವ ಬರ್ಬೇಕಾದ್ರೆ ಸುಮ್ಮನ್ ಬಂದಿಲ್ಲಪ್ಪ. STD ಕೋಡ್ ಸಮೇತ ನನ್ನ ಮೊಬೈಲ್ ನಂಬರ್ ಕೊಟ್ಬಿಟ್ಟು ಬಂದಾನೆ. ಅಲ್ಲ ಕಣ, ಎಲ್ಲ ಓಕೆ. ರಾತ್ರಿ ಯಾರೋ ಫೋನ್ ಮಾಡಿದ್ರು ಅಂದ್ಬಿಟ್ಟು ನೀನ್ ಪುಸ್ತಕ ತಗೋಬಿಡೋದ? ಬರಕಿಲ್ಲ ಅವಾಗಲ್ಲ ಅನ್ಬೇಕಾಗಿತ್ತು. ಏನ್ ಮಾಡ್ಲಿಕ್ಕೆ ಒಬ್ರ ಆ ರೌಡಿ ನನ್ ಮಗನ್ಗೆ ಗಂಟ್ಲು ಸರಿ ಇರ್ಲಿಲ್ಲ. ಫೋನಲ್ಲಿ ಮಾತಾಡ್ಬೇಕಾದ್ರೆ ವಾಯ್ಸು ಹುಡುಗಿ ವಾಯ್ಸ್ ತರ ಕೇಳಿಸ್ಬಿಡ್ತು. ಬೇರೆ ಆಗಿತ್ತಲ್ಲ, ಮನಸ್ಸು ತಡಿಲಿಲ್ಲ, ಹೋಗ್ಬಿಟ್ಟೆ. ಈಗ ಮೈ ತಡಿತಾ ಇಲ್ಲ ಕೊಬ್ರ. ಹೆಂಗೆಲ್ಲ ಇಕ್ಕಿದ್ರು ಅಂದ್ರೆ ಅರಿಶಿನ ಕುಂಕುಮ ಒಂದ್ ಇಕ್ಲಿಲ್ಲಪ್ಪ, ಅದನ್ನ ಬಿಟ್ಟು ಎಲ್ಲ ಇಕ್ಕಿದ್ರು. ಅದಕ್ಕೆ ಕಣ ಕೊರಿ ಯಾವಾಗ್ಲೂ ಹೇಳೋದು, ಮನುಷ್ಯ ಯಾವಾಗ್ಲೂ ಹೆಣ್ಣಿಂದೆ ಬೀಳ್ಬಾರ್ದು. ಹೆಣ್ಣು ಮಾಯೆ. ಒಬ್ಬ ಗಂಡಸನ್ನ ಕೀ ಕೊಡದೆ ಆಡ್ಸೋದಕ್ಕೆ ತಾಕತ್ತಿರೋದು ಕೇವಲ ಹೆಣ್ಣಿಗೆ ಮಾತ್ರ. ತಿಳ್ಕೋ ನೋಡ, ನೀನ್ ಎಷ್ಟೆಷ್ಟೋ ಮೆರಿತಾ ಇರ್ತೀಯ, ಆದ್ರೆ ಒಂದ್ ಹುಡುಗಿಯಿಂದ ಬಿದ್ರೆ ನೀನ್ ಯಾರು ಅನ್ನೋದನ್ನೇ ಮರ್ತೋಗ್ತೀಯ. ಹಂಗ್ ಮಾಡ್ಬಿಡ್ತಾರೆ. ನಿನ್ಗೆ ಎಷ್ಟೇ ಪೌರುಷ ಇರ್ಲಿ, ಗತ್ತು ಗಮ್ಮತ್ತು ಇವೆಲ್ಲ ಅಷ್ಟೇ, ತಿಳ್ಕೊ. ಅದಕ್ಕೆ ಹೇಳೋದು, ಇನ್ ಮುಂದೆ ಹುಡುಗಿರಿಂದೆ ನೀನು ಬೀಳ್ಬಾರ್ದು. ಕೋಬ್ರಾ ಕೋಬ್ರಾ ಕೋಬ್ರಾ, ನೀನ್ ಇವತ್ತಿಂದ ನನ್ನ ಪಾಲಿಗೆ ಬರೀ ಕೋಬ್ರಾ ಅಲ್ಲ, 7 ಕೋಬ್ರಾ ಮೇಲೆ ಡ್ಯಾನ್ಸ್ ಮಾಡೋ ಶ್ರೀಕೃಷ್ಣ. ನನ್ನ ಕಣ್ಣು ತೆರೆಸ್ಬಿಟ್ಟೆ ಕೋಬ್ರಾ. ಇನ್ನು ಮೇಲೆ ನನ್ನ ಜೀವ ಇರೋವರೆಗೂ ಹುಡುಗಿರ್ನ ಕಣ್ಣೆತ್ತು ನೋಡಲ್ಲ. ಇದು ನಮ್ಮ ಅಜ್ಜಿ ಮೇಲೆ ಆಣೆ. ಹಲೋ, ಹೋಗ್ಲಿ ಬಿಡು ನೋಡ. ವಾಟ್ಸಪ್ ಅಲ್ಲಿ ನಮ್ಮಿಂದ ಹೋಗಿದ್ ಮೆಸೇಜು ಓದ್ ಜೀವ 2 ವಾಪಸ್ ಬರಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಆದ್ರೂ ಗೊತ್ತಪ್ಪ, ಗೊತ್ತು. ಆಣೆ ಇಟ್ಟ ತಕ್ಷಣ ಅಜ್ಜಿ ಹೋಗ್ಬಿಟ್ರಲ್ಲ ಅಂತ ಹೇಳಕ್ ಬಂದೆ ತಾನೆ.
ಹಂಗಂತ ನನ್ನ ನಾಣೆ ಸುಳ್ಳು ಅನ್ಕೋಬೇಡ. ನನ್ನ ಮಾತು ನಿಜ ನಿಜ ನಿಜ. ಬೇಕಿದ್ರೆ ನಿನ್ನ ಮೇಲೆ ಬೇಡ, ನಾನು ನಿನ್ನ ತುಂಬಾ ನಂಬ್ತೀನಿ. ಹೋಗು, ಅಜ್ಜಿನ ಬೇರೆ ಕಳಿಸ್ಬಿಟ್ಟಿದ್ಯಾ, ಹೋಗು ನೀನು ಹೋಗು. ಯಾವುದೇ ಕಾರಣಕ್ಕೂ ಇನ್ಮೇಲೆ ಹುಡುಗಿರ್ ನಾನ್ ನೋಡಲ್ಲ, ನೆತ್ತಿ ನೋಡಲ್ಲ. ಮತ್ತ್ಯಾಕೆ ವಾಪಸ್ ಬರ್ತಾ ಇದೆಯಾ? ಒಬ್ರ ಇವತ್ತು ಯಾರು ಗೆಸ್ಟ್? ಯಾಕೆ? ಯಾರು ಸುಮ್ನೆ ಹೇಳ. ಅದ್ ಯಾರಿಲ್ಲ ಕಣ, ಇಬ್ರು ಸೂಪರ್ ಆಗಿರೋ ಹೀರೋಯಿನ್ಸ್ ಬರ್ತಾ ಇದಾರೆ, ಭಟ್ರು ಬರ್ತಾ ಇದಾರೆ. ಇಬ್ರ ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ಅಂದ್ರೆ, ಅದು ಬಿಡು. ನೀನ್ ಹೆಂಗಿದ್ರು ಹುಡುಗಿರ್ನ ಕಣ್ಣೆತ್ ನೋಡಲ್ವಲ್ಲ, ನೀನ್ ಹೋಗು, ನಾನು ನೋಡ್ಕೋತೀನಿ. ಹೋಗು ಹೋಗು ಹೋಗು. ಎಂತ ಕೆಲಸ ಮಾಡ್ಬಿಟ್ಟೆ, ಅನ್ಯಾಯವಾಗ ಆಣೆ ಮಾಡಕ್ಬಿಟ್ಟು. ಎಲ್ರು ಕೇಳಿಸ್ಕೊಂಡಿದ್ದೀರಾ ಇಲ್ವಾ ಆಣೆನ? ಒಬ್ರ ಒಂದ್ ಕೆಲಸ ಮಾಡೋಣ. ಪಾಪ ನೀನು ಎಷ್ಟು ವರ್ಷ ಅಂತ ಹಿಂಗ್ ನಿಂತ್ಕೊಂಡು ಆಂಕರಿಂಗ್ ಮಾಡ್ತೀಯಾ, ನಿನಗೂ ಕೈ ಕಾಲು ನೋವು ಓದ್ಕೊಳಲ್ವಾ? ಅದಕ್ಕೆ ಒಂದ್ ಕೆಲಸ ಮಾಡ. ಇವತ್ತು ನಾನು ಡಿಸೈಡ್ ಮಾಡಿದ್ದೀನಿ. ಏನು? ನಿನ್ ಜೊತೆ ನಿಂತ್ಕೊಂಡು ನಾನು ಆಂಕರಿಂಗ್ ಮಾಡ್ಬಿಡೋಣ ಅಂತ. ನಿನ್ ಎಲ್ಪ್ಗಪ್ಪ, ಖಾಸಗಿ ಸೇನು ಕೊಡ್ಬೇಡಪ್ಪ, ಪ್ರೀತಿ ವಿಶ್ವಾಸಕ್ಕಷ್ಟೇ. ನಾವು ದಯ ಮಾಡಿಸಿ ನಾವು ನೋಡ್ಕೋತೀವಿ. ಅಲ್ಲ, ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ, ಹೋಗ ಹೋಗ, ಸಾಕು ಹೋಗ. ಅಲ್ಲಿ ಮೂಲೆಲ್ಲೆಲ್ಲರೂ ನಿನ್ ಮಕ ಮುಚ್ಚ. ಸೈಡ್ ಅಲ್ಲಿ ಕೂತ್ಕೊಂಡಿರ್ತೀನಿ ಪ್ಲೀಸ್. ಇಬ್ರಿರ ಇನ್ನು ಅಂತ್ಯಾ. ಒಳ್ಳೆ ಮಾತ ಕೊಡ್ರ ಮಚ್ಚ. ವೀಕ್ಷಕರೇ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನೀವೆಷ್ಟು ನಗುವನ್ನ ಹರಡಿಸ್ತೀರಾ ಅದಷ್ಟೇ ಹರಡ್ತಾ ಹೋಗುತ್ತೆ. ಅದೇ ನಗುನ ಒಂದು ಸಿನಿಮಾ ಮೂಲಕ ಹಂಚಿದ್ರೆ ಇಡೀ ಕರ್ನಾಟಕನೇ ನಗೋದ್ರಲ್ಲಿ ಡೌಟೇ ಇಲ್ಲ. ಈ ಟೈಮಲ್ಲಿ ಈ ಮಾತು ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಈ ಟೈಮ್ ಅನ್ನೋದು ಪಕ್ಕಾ 420 ರೀ ಅಲ್ವಾ? ಈ ಡೈಲಾಗ್ ಹೇಳಿದ ತಕ್ಷಣ ನಿಮಗೆ ಫಸ್ಟ್ ಜ್ಞಾಪಕ ಬರೋದೇನ್ ಹೇಳಿ? ಯೋಗರಾಜ್ ಭಟ್ರು ಮತ್ತೆ ಗಣೇಶ್ ಅವರ ಕಾಂಬಿನೇಷನ್. ಬಹಳ ವರ್ಷಗಳ ನಂತರ ಮತ್ತೆ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿದೆ, ಅದೇ ಮುಗುಳು ನಗೆ. ಇವತ್ತು ನಮ್ಮ ಮಜಾ ಟಾಕೀಸ್ಗೆ ಮುಗುಳು ನಗೆ ಚಿತ್ರತಂಡದವ್ರು ಬಂದಿದ್ದಾರೆ. ಅವ್ರನ್ನ ಕರೆಯೋಣ, ನಾವೆಲ್ಲ ನಗಣ. ಜೋರಾದ ಚಪ್ಪಾಳಿಂದ ಪ್ಲೀಸ್ ವೆಲ್ಕಮ್ ಯೋಗರಾಜ್ ಭಟ್ರು, ನಿಖಿತಾ, ಆಶಿಕಾ ಅಂಡ್ ಧರ್ಮ. ಎಲ್ಲ ಓಕೆ, ಸೂಪರ್ ಲಿರಿಕ್ಸು. ಹೊಡಿ 9 ಏನಿದು? ಹೊಡಿ 9 ಅದೇ ಏನು ಹೊಡಿ 9 ಹೆಂಗಾಗುತ್ತೆ? ನೀನೊಂದ್ಸತಿ ಜೋರಾಗಿ ಹೇಳ್ಕೊ, ನಿನಗೆ ಗೊತ್ತಾಗುತ್ತೆ ಅದ್ರ ಅರ್ಥ ಏನು. ಹೊಡಿ 9 ಹೊಡಿ 9 ಹೊಡಿ 9 ಅನ್ಬೇಕು. ಹೊಡಿ 9 ಹೆಂಗೆ? ಅದು ಅವ್ರಿಗೆ ಅರ್ಥ ಆಯ್ತು. ನನಗೆ ಅರ್ಥ ಮಾಡಿಸಿ. ಯಾರಿಗೆ? ನನಗೆ. ನನ್ಗೆ ಅರ್ಥ ಆಗಿಲ್ವ? ಹೌ ಆರ್ ಯು? ಎಲ್ಲರೂ ಹೇಗಿದ್ದೀರಿ? ಫ್ಯಾಂಟಾಸ್ಟಿಕ್. ಬನ್ನಿ, ದಯವಿಟ್ಟು ಬನ್ನಿ, ಕೂತ್ಕೊಳ್ಳಿ. ತಲಾಟೆ ಶುರು ಮಾಡೋಣ, ಮಾತುಕತೆ ಮುಂದುವರ್ಸೋಣ. ಬನ್ನಿ, ಪ್ಲೀಸ್ ಕಮ್, ಪ್ಲೀಸ್ ಕಮ್. ಮೊದಲನೇದಾಗಿ ಇವಾಗ ಮುಗುಳ್ನಗೆ ಹ್ಯಾಪಿ ಜರ್ನಿ ಒಟ್ಟಿಗೆ ರಿಲೀಸ್ ಆಗಿದ್ದು. ನೀವು ಹ್ಯಾಪಿ ಜರ್ನಿ ನೋಡಿದ್ರಾ? ನೋಡ್ತಾ ಇದ್ದೆ, ಕರೆಂಟ್ ಹೋಗ್ಬಿಡು ಥಿಯೇಟರ್ ಅಲ್ಲಿ. ಮನೇಲಿ. ವೆರಿ ಗುಡ್, ಚೆನ್ನಾಗಿದೆ. ನೀ ಮುಗುಳ್ನಾಗ ನೋಡ್ದಾ? ನಾನ್ ನೋಡ್ತಾ ಇದ್ದೆ, ಕರೆಂಟ್ ಹೋಗ್ಬಿಡ್ತು. ಥಿಯೇಟರ್ ಅಲ್ಲಿ ಪಕ್ಕದಲ್ಲಿ ಇದ್ದೀನಿ. ಒಟ್ಟಿಗೆ ಬಂದ್ವಿ ಅಂತ. ಒಟ್ಟಿನಲ್ಲಿ ನಿಮ್ಮ ಸಿನಿಮಾ ಎಲ್ಲಾ ಕಡೆ ಒಳ್ಳೆಯ ಒಂದು ರಿಪೋರ್ಟ್ ಗಳನ್ನ ಸಿಕ್ಕಿದೆ, ಒಳ್ಳೆಯ ಕಲೆಕ್ಷನ್ ಗಳನ್ನ ಸಿಕ್ಕಿದೆ. ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್ ಅದಕ್ಕೆ. ಥ್ಯಾಂಕ್ ಯು. ನಿಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಮತ್ತೊಮ್ಮೆ ಒಳ್ಳೆ ಸಿನಿಮಾ ಕೊಟ್ಟಿದೆ. ಒಳ್ಳೆ ಕ್ಲಬ್. ಇವಾಗ ನಮಗೆ ನಮ್ಮ ಮಜಾ ಟಾಕೀಸ್ಗೆ ಮತ್ತೆ ನಿಮ್ ಸಿನಿಮಾಗೆ ಸಿಮಿಲಾರಿಟಿ ಇದೆ. ನಾವು ನಗೆ ಹಂಚ್ತಾ ಇದೀವಿ, ನೀವು ಮುಗುಳ್ನಗೆ ಹಂಚ್ತಾ ಇದ್ದೀರಾ. ಸೊ ಮುಗುಳ್ನಗೆ ಮತ್ತೆ ಮಜಾ ಟಾಕೀಸ್ ಅಲ್ಲಿ ಸಿಮಿಲಾರಿಟಿ ಇದಕ್ ಬಿಟ್ಟು ಇನ್ನೇನಿದೆ ಹೇಳಿ? ರೆಮೋ ಅವರು. ಅದು ಬಿಟ್ರೆ ರೆಮೋ ಅವರು ಮುಗುಳ್ನಾಗೆ ಆಕ್ಟ್ ಮಾಡಿದ್ದಾರೆ, ಅದೊಂದಿದೆ. ಓ, ಈಗ ಗೊತ್ತಾಯ್ತು. ನಂಗೆ ಹುಷಾರಿಲ್ಲ, ಮಜಾ ಟಾಕೀಸಿಗೆ ಬರಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟು ಡವ್ ಮಾಡ್ಬಿಟ್ಟು ಹೋಗಿದ್ದಲ್ಲಿಗೆ. ತುಂಡಮ್ಮ, ಇವಾಗ ಗೊತ್ತಾಯ್ತು ನಮ್ಗೆ. ಆನೆ ಮಾಡ್ಬಿಟ್ರ ಮೈಕು? ಸುಳ್ಳು. ಏನ್ ಸುಳ್ಳು? ನಿಮ್ಮ ಹತ್ರ ಹೇಳ್ಬಿಟ್ಟೆ ಹೋಗಿದ್ದು. ಏನಂತ? ಹಿಂಗೆ ಯೋಗರಾಜ್ ಭಟ್ ಸರ್ ಕರೆದಿದ್ದಾರೆ ಈ ತರ ಮೂವಿಗೆ ಅಂತ, ಒಳ್ಳೇದು ಹೋಗ್ಬಾ ಅಂತ ನೀವೇ ವಿಶ್ ಮಾಡಿ ಕಳ್ಸಿದ್ದು, ಒಳ್ಳೇದು ಆಯ್ತು. ಸೊ ತುಂಬಾ ಜನ ನನಗೆ ಮೆಸೇಜು ಮಾಡಿದ್ದಾರೆ, ಫಿಲಮಲ್ಲಿ ನೋಡಿದ್ವಿ ಅಂತ. ಥಿಯೇಟ್ರಲ್ಲಿ ಕೂಗಿದ್ರಂತೆ ರೆಮೋ ಅಂತ ಒಂದು ಥಿಯೇಟ್ರಲ್ಲಿ, ಅದು ಕೂಡ ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು ಫಸ್ಟ್ ಸೃಜನ್ಜಿಗೆ, ಯೋಗರಾಜ್ ಭಟ್ ಸರ್ಗೂ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾವು ಥ್ಯಾಂಕ್ಸ್ ಹೇಳ್ಬೇಕಮ್ಮ. ಬಂದು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಅವ್ರು ಆಕ್ಟ್ ಮಾಡ್ಬೇಕಾದ್ರೆ ಸುಮಾರು ಜನಕ್ಕೆ ಎಲ್ಲೋ ನೋಡಿದ್ವಿ ಅಂತ ಇದ್ರು. ಕೊನೆಗೆ ಸಡನ್ ಆಗಿ ಕಾರ್ಯಕ್ರಮದ ಹೆಸರು ಹೇಳೋರು, ಮಜಾ ಟಾಕೀಸ್ ಅಲ್ಲಿ ಇದ್ದಾರೆ ಅಂತ. ತುಂಬಾ ಖುಷಿ ಆಯ್ತು, ನೀವು ಚೆನ್ನಾಗಿ ಮಾಡಿದ್ರಿ ಕೂಡ. ಪೇಮೆಂಟ್ ಎಷ್ಟು ಕೊಟ್ರಿ? ಅವ್ರನ್ನೇ ಕೇಳಿ. ಪೇಮೆಂಟ್ ಕಮ್ಮಿ ಕೊಟ್ಟಿರೋ ಪರವಾಗಿಲ್ಲ, ಊಟದ ಖರ್ಚು ಎಷ್ಟು ಬಂತ ಅದನ್ನ ಹೇಳಿ. ಅದನ್ನ ಹೇಳಿ. ಇಲ್ಲ, ಆವಾಗ ಡಯಟ್ ಅಲ್ಲಿ ಇದ್ರು. ಯಾರು? ಶಿ ಈಸ್ ನೆವರ್ ಡಯಟಿಂಗ್, ಶಿ ಈಸ್ ಡೈ ಈಟಿಂಗ್. ಗೊತ್ತಾಯ್ತಾ? ಹಾ, ಹೇಳಿ ಭಟ್ರೆ. ಮೊದಲನೇದಾಗಿ
ಈ ಸಬ್ಜೆಕ್ಟ್ ಹೆಂಗ್ ಉಳಿತು? ಎಷ್ಟು ವರ್ಷಗಳಿಂದ ಇತ್ತು ತಲೆಯಲ್ಲಿ? ಇದು ಯಾವತ್ತು ಕಣ್ಣೀರು ಬರ್ದೇ ಇರೋ ಒಬ್ಬ ಹುಡುಗ, ಇವರಿಬ್ರು ಪುಣ್ಯತ್ ಕಿತ್ತಿರು, ಮತ್ತೆ ಇವ್ರನ್ನ ಬಿಟ್ಟು ಇನ್ನಿಬ್ರು ಪುಣ್ಯತ್ ಕಿತ್ತಿರಿದ್ದಾರೆ, ಅಪೂರ್ವ ಅರೋರ ಮತ್ತೆ ಅಮೂಲ್ಯ ಅವರು. ಈ 4 ಜನರ ಹುಡುಗಿಯರ ಸಹವಾಸದಲ್ಲಿ, ಅಪ್ಪ ಅಮ್ಮನ ಸಹವಾಸದಲ್ಲಿ ಒಂದ್ ಮೆಟಡೋರ್ ಮತ್ತೆ ಧರ್ಮನ್ ಜೊತೆ ಇನ್ನೊಂದ್ 4 ಜನ ಮನೆ ಹಾಳು ಫ್ರೆಂಡ್ಸ್ ಇದ್ದಾರೆ. ಆ 4 ಜನ ಮನೆ ಹಾಳು ಫ್ರೆಂಡ್ಸ್ ಜೀವನ ಎಲ್ಲ ಸೇರಿ ಅವನಿಗೆ ಏನ್ ಕಣ್ಣೀರ್ ಬರಲ್ಲ ಅಂತಿರುತ್ತೆ, ಅವು ಎಲ್ಲ ಸೇರಿ ಒಂದ್ ಹನಿ ಕಣ್ಣೀರಾಗುತ್ತೆ. ಅದು ಬಂದ ಮೇಲೆ ಅವನಿಗೆ ಜೀವನ ಅರ್ಥ ಆಗುತ್ತೆ, ನನ್ನಿನ ತರ ಗಂಡು ಮುತ್ತೈದೆಯಾಗಿ ಬದುಕೊಂಡು ಹೋಗ್ತಾನೆ ಅಂತ. ಇದು ಬರ್ದಿಟ್ಕೊಂಡು ಒಂದು 1.5-2 ವರ್ಷ ಆಗಿತ್ತು. ಶ್ರೀಯುತ ಸೈಯದ್ ಸಲಾಂ ಅವರ ಕೃಪಾ ಕಟಾಕ್ಷ, ನಮ್ಮ ನಿರ್ಮಾಪಕರು, ಅವ್ರು ನನಗೂ ಸ್ನೇಹಿತರು, ಗಣೇಶ್ಗೂ ಸ್ನೇಹಿತರು, ಅವರು ಇದನ್ನ ಆಗಗಳು. ಫ್ಯಾಂಟಾಸ್ಟಿಕ್. ಈಗ ನಿಮ್ಮ ಸಾಹಿತ್ಯದಲ್ಲಿ ಯಾವಾಗ್ಲೂ ಒಂದ್ ಸ್ವಲ್ಪ ತಲೆಗೆ ಹುಳ ಬಿಡ್ತಾ ಇರ್ತೀರಾ, ಅಂಡ್ ಬಹಳ ಮುಖ್ಯವಾಗಿ ಈ ಒಂದು ಸಿಚುವೇಶನ್ಗೆ ಈ ಸಾಂಗ್ ಬರಿಬೇಕು ಅಂದಾಗ ನಿಮ್ ತಲೆಗೆ ಯಾವಾಗ ಹುಳ ಬಿಟ್ಕೊಂಡು ಬರದ್ರಿ ಈ ಸಾಂಗ್? ಹೊಡೆಯೊಂಬತ್ತು ಇದೇ ತರದೊಂದು ಟಿವಿ ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆ ಟೈಮ್ ಅಲ್ಲಿ ಬಾಗಲಕೋಟೆಯಲ್ಲಿ ಕೇಳಿದ ಪದ ನಾನು. ಇಡೀ ಉತ್ತರ ಕರ್ನಾಟಕ ಅದು ಅವರಷ್ಟು ಪವರ್ಫುಲ್ ಆಗಿ ನಮ್ಗೆ ಹೇಳಕ್ ಬರಲ್ಲ, ನನಗ್ ಬರುತ್ತೆ. ಬಯಲ್ಸೀಮೆಯವನು ಗಂಡಸರು ಹೆಂಗಸರು 40-50 ಸಾವಿರ ಜನ ಒಟ್ಟಿಗೆ ಹೇಳೋದು ಕೇಳದೆ, ಒಂಥರ ಹಿಂಗೆ ಕರೆಂಟ್ ಪಾಸ್ ಆದಂಗ. ಇದನ್ನ ಹಾಡಿಗೆ ಬಳಸ್ಬೇಕು, ಇದನ್ನ ಹಾಡಲ್ಲಿ ಹಾಕೋಬೇಕು ಅಂತ ಅವತ್ತಿಂದ ಅನ್ಕೊಂಡು ಈ ಸಿನಿಮಾದಲ್ಲಿ ಅವಕಾಶ ಸಿಕ್ತು, ಹಾಕಿದೆ. ವೆರಿ ಗುಡ್. ನಿಕ್ಕಿ, ಟೆಲ್ ಮಿ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ನನಗೆ ಹೊಡೆಯೊಂಬತ್ತು ತರ ಇತ್ತು. ಆಬ್ವಿಯಸ್ಲಿ ಏನ್ ವಾಟ್ ಬೆಟರ್ ಕ್ಯಾನ್ ಐ ಆಸ್ಕ್ ಫಾರ್ ಡ್ರೀಮ್ ಡೈರೆಕ್ಟರು, ಡ್ರೀಮ್ ಕೋಸ್ಟರು, ಮತ್ತೆ ಮಜಾ ಸೆಟ್ಟಲು ಇದೇ ಮಜಾ ಟಾಕೀಸ್ ತರ. ಸೊ ಸೂಪರ್ ಆಗಿತ್ತು ಎಕ್ಸ್ಪೀರಿಯನ್ಸ್ ನಂಗಂತೂ. ಯಾ, ಹೌ ವಾಸ್ ದ ಪ್ರೋಸೆಸ್? ಈ ಸಿನಿಮಾಗೆ ಸೆಲೆಕ್ಟ್ ಆಗಿದಾಗ ಈ ಸಿನಿಮಾಗೆ ಆಕ್ಚುಲಿ ನಾನು 1 year ಬ್ಯಾಕ್ ಥ್ರೂ ಅ ಫ್ರೆಂಡ್ ಬಟ್ರನ್ ಮೀಟ್ ಮಾಡಿದ್ದೆ, ಸುಮ್ನೆ ಮೀಟ್ ಮಾಡಿದ್ದೆ. ಅವಾಗ ಐ ಥಿಂಕ್ ಕಾಸ್ಟಿಂಗ್ ಮಾಡ್ತಾ ಇರ್ಲಿಲ್ಲ, ಸುಮ್ನೆ ಮೀಟ್ ಮಾಡಕ್ ಹೋಗಿದ್ದೆ. ಆಮೇಲೆ ಅಫ್ಕೋರ್ಸ್ ಏನಾಯ್ತು ಗೊತ್ತಿಲ್ಲ, ಕಾಸ್ಟಿಂಗ್ ಮಾಡ್ತಾ ಇರ್ಲಿಲ್ಲ. ಬಟ್ ಆಮೇಲೆ 1 ವರ್ಷ ಆದ್ಮೇಲೆ ನನ್ನ ಫೇಸ್ಬುಕ್ ಅಲ್ಲಿ ಯಾರೋ ನನ್ನ ಫ್ರೆಂಡ್ ನನ್ನ ಫೋಟೋ ಲೈಕ್ ಮಾಡಿದ್ದು, ಭಟ್ರು ಅವ್ರ ವೈಫ್ ರೇಣುಕಾ ಮ್ಯಾಮ್, ಈ ಹುಡುಗಿ ಯಾರು ಕರೆಸ್ಬೋದಲ್ಲ ಕಾಸ್ಟಿಂಗ್ ಮುಗುಳ್ನಾಗ ಹೆಂಗ್ ಮಾಡ್ತಿದ್ದಾರೆ ಅಂತ. ಸೊ ಅವಾಗ ಕರ್ಸಿ ಆಡಿಷನ್ ಮಾಡಿ ಆಮೇಲೆ ಸೆಲೆಕ್ಟ್ ಆಗಿದ್ದು. ಸೊ ನನಗೆ ಅನೌನ್ಸ್ ಮಾಡಿದ್ದು ಹೀಗೆ, ನೀವು ಏನು ಬೇಜಾರು ಮಾಡ್ಕೋಬೇಡಿ, ನೀವು ಈ ಸತಿ ಏನೋ ಕ್ಯಾರೆಕ್ಟರ್ಗೆ ಫಿಟ್ ಇಲ್ಲ ಅಂತ ಅನ್ಕೋಬೇಡಿ ಅಂತ ಹಂಗೆ ಅನೌನ್ಸ್ ಮಾಡಿದ್ದು. ಸೊ ಸೆಲೆಕ್ಟ್ ಆದೆ. ವೆರಿ ಗುಡ್, ಸೂಪರ್. ಧರ್ಮ ಹೇಳಪ್ಪ, ಏನ್ ದಬ್ಬಾಕಿದ್ಯಪ್ಪ ಪಿಕ್ಚರ್ ಅಲ್ಲಿ? ಎಲ್ಲ ದಬ್ಬಾತಿದ್ದೀನಿ. ಎಲ್ಲ ದಬ್ಬಾಕಿದ್ಯಾ? ದಯವಿಟ್ಟು ಏನಿದ್ದಾರೆ ಎಲ್ಲ ದಬ್ಬಾತಿದ್ದೀನಿ. ಎಲ್ಲ ತೂಪದಾಗ ಬಂದಿದೆ. ಏನ್ ತೂಪದ? ಸಿನಿಮಾಲೆ ಮಾತಾಡೋದೇ ಹಂಗೆ. ಮಾತಾಡೋ ನೋಡೋಣ. ಎಲ್ಲ ಮಾತಾಡ್ತಿದ್ದೀನಲ್ಲ, ಮಾತಾಡ್ತಿದ್ದೀನಿ. ನಾವೆಲ್ಲ ಹಿಂಗೆ ಮಾತಾಡೋದು. ಯೋಗರಾಜ್ ಭಟ್ ಸರ್ ಮತ್ತೆ ಗಣೇಶ್ ಸರ್ 3ನೇ ಕಾಂಬಿನೇಷನ್ ಆದ್ರಿಂದ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ನಮ್ಮ ಲಾಮಲ್ಲೇ ಆದ್ಮೇಲೆ ನೆಕ್ಸ್ಟ್ ಯೋಗರಾಜ್ ಭಟ್ ಸರ್ ಕರ್ಸಿರು, ಅಲ್ಲಿ ನಂದು ಸೆಲೆಕ್ಷನ್ ಆಯ್ತು. ಅಲ್ಲಿಂದ ಜರ್ನಿ ತುದುವಾತು ಮುಗುಲ್ನಗೆ. ಒಂದ್ ರೀತಿಯಲ್ಲಿ ಮುಗುಳ್ನಗೆಯ ಮುತ್ತುಮಣಿ.